ಅವಾಗ ಒಂದು ಟ್ರೆಂಡ್ ಇತ್ತು ಎಲ್ಲರೂ ಫಾರಿನ್ಗೆ ಹೋಗೋದು. ಸೊ ಅಲ್ಲಿ ಹೋದ್ಮೇಲೆ ನಾನು ಒಂದು ಕೆಲ್ಸಕ್ಕೂ ಸೇರ್ಕೊಂಡು ಒಂದು ಪುಟ್ಟ ಕೆಲಸ ಮಾಡ್ತಾ ಇದ್ದೆ ಕಾಫಿ ಶಾಪ್ ಅಲ್ಲಿ. ಜೆರಾಕ್ಸ್ ಕೆಲಸ ಮಾಡೋದು, ಏನ್ ಕೆಲಸ ಕೊಟ್ರು ಮಾಡ್ತೀನಿ ಅಂತ ದಿನಾ ಕ್ಲಾಕ್ ನೋಡ್ಕೊಂಡು ಅಳ್ತಿದ್ದೆ. ನಾನು ಇಂಡಿಯಾಗೆ ಯಾವಾಗ ವಾಪಸ್ ಹೋಗ್ತೀನಿ ಅಂತ. ಅಪ್ಪ ಅಮ್ಮಂದು ತುಂಬಾ ತಪ್ಪು. ಅಪ್ಪ ಅಮ್ಮಂದ್ರು ಮಕ್ಳಿಗೆ ಸಪೋರ್ಟ್ ಮಾಡ್ಕೊಂಡು ಗಂಡ್ ಮಕ್ಳಿಗೆ ಮನೇಲೇ ಕುಡ್ಸ್ಕೊಂಡು ಅಯ್ಯೋ ಬಾಪ ನಾವ್ ಯಾಕಪ್ಪ ಬದುಕಿದೀವಿ, ಎರಡೊತ್ತು ಊಟ ಮಾಡಕ್ ತಾನೆ ಅಂತಾರೆ. ಈ ಕಾನ್ಸೆಪ್ಟೇ ತಪ್ಪು. ನೀನ್ ಎರಡೊತ್ತು ಊಟ ಮಾಡಕ್ಕಲ್ಲ ಬದುಕಿರೋದು. ಮತ್ತೆ ಎಷ್ಟೋ ಸಂದರ್ಭದಲ್ಲಿ ನೀವು ಹೇಳ್ದಂಗೆ ಒಂದು 4-5 ಕ್ಯಾಟಗರಿ ಇದೆ ಈ ಗಂಡಸರು. ಯಾವ ತರ ಅಂದ್ರೆ ಹೆಣ್ಮಕ್ಳು, ಗಂಡ ದುಡಿಯಲ್ಲ, ಹೆಂಡತಿ ದುಡ್ಕೊಂಡ್ಬರ್ಬೇಕು, ಇವನ್ ಆರಾಮ ಕುತ್ಕೊಂಡು ಏನು ಜವಾಬ್ದಾರಿ ತಗೊಳಲ್ಲ, ಮಕ್ಕಳು ತಗೊಳಲ್ಲ, ಹೆಂಡತಿದು ತಗೊಳಲ್ಲ. ಇದು ಒಂದ್ ಕಡೆ. ಇನ್ನೊಂದ್ ಕ್ಯಾಟಗರಿ ಇದೇ ತರ ಹೆಂಡತಿ ಹೋಗಿ ದುಡ್ಕೊಂಡ್ಬರ್ಬೇಕು, ಇವ್ನ ಮನೇಲಿರ್ಬೇಕು, ಬಂದೇನು ದುಡ್ಡು ಅವನು ಕೊಡ್ಬೇಕು. ಇವ್ನ್ ಮಾನಸಿಕವಾಗಿ ಕಿರುಕುಳ ಕೊಟ್ಟು ಅವಳನ್ನ ತಿರ್ಗಾ ಹೋಗ್ಲಿ ಅವಳು ಕೊಡಕ್ಕೂ ರೆಡಿ. ಪಾಪ ಮನಿ ಪೀಪಲ್ ನನಗೆ ಫೋನ್ ಮಾಡಿ ಹೇಳ್ತಾರೆ, ಪಾಪ ಹೆಣ್ಮಕ್ಳು, ಮ್ಯಾಮ್ ನಾನು ಕೊಡ್ತೀನಿ, ನನ್ನನ್ನು ಸಂತೋಷವಾಗಿ ನೋಡ್ಕೊಳ್ಳಿ ಅಂತಾರೆ. ಕೊಟ್ಬಿಟ್ಟು ಕಿರುಕುಳ ಕೊಡ್ತಾನೆ. ಏನ್ ನೀನು ಇಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಹೋಗ್ತಿದ್ಯಾ, ಏನಕ್ಕೆ ಬ್ಲೌಸ್ ಹಿಂಗ್ ಹಾಕೊಂಡಿದ್ಯಾ, ಯಾರಿಗೋಸ್ಕರ ಹಿಂಗ್ ಹಾಕೊಂಡಿದ್ಯಾ ಅಂತಾರೆ. ಪಾಪ ಒಂದ್ ಹುಡುಗಿ ಅವಳಿಗೋಸ್ಕರ ಅವಳು ಡ್ರೆಸ್ ಮಾಡ್ಕೊಳಂಗೂ ಇಲ್ಲ. ಇನ್ನೊಂದು ಕ್ಯಾಟಗರಿ ಗಂಡಸ್ ಹೇಳ್ತಾರೆ, ಇದ್ರ ನಿಜವಾಗ್ಲೂ ಹೇಳಕ್ಕೆ ಬೇಜಾರಾಗತ್ತೆ. ಯಾಕಂದ್ರೆ ನಾನು ಮಾಡೋ ರೇಡಿಯೋ ಕಾರ್ಯಕ್ರಮದಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ಈ ತರದನ್ನ ಹೇಳ್ಕೊಂಡಿದ್ದಾರೆ. ಹಿಂಗ್ ಹೊರಗಡೆ ದುಡ್ಕೊಂಬಂದ್ರು, ಇವ್ರ ಮನೆಗಳಲ್ಲಿ ಇದ್ದು ಟಿವಿ ನೋಡೋದು, ಮನೇಲಿ ಅಮ್ಮನೋ ಅಪ್ಪ ಏನಿದ್ರೆ ಅವ್ರ ಮಾತುಗಳು ಕೇಳೋದು. ಯಾವ ಹಂತಕ್ಕೆ ಹೋಗ್ತಾರೆ ಅಂದ್ರೆ, ಕೆಲ್ಸ ಮುಗಿಸ್ಕೊಂಬಂದ್ರೆ ಅವಳ ಹತ್ರ ಹೋಗಿ ವಾಸನೆ ನೋಡ್ತಾರೆ, ಅದೆಲ್ಲ ಮಾಡ್ತಾರೆ. ಇದೆಲ್ಲ ಹೇಳಕ್ ಅಸಹ್ಯ ಆಗತ್ತಿರೋ ಇದಾರೆ ಅಂತ ಅವರು. ಪಾಪ ಹೆಣ್ಮಕ್ಳ ಮೇಲೆ ಎಷ್ಟು ಅನುಮಾನ ಅಲ್ಲ, ಅದು ಅಪ್ಪ ಅಮ್ಮಂದು ತುಂಬಾ ತಪ್ಪು. ಅಪ್ಪ ಅಮ್ಮಂದ್ರು ಮಕ್ಳಿಗೆ ಸಪೋರ್ಟ್ ಮಾಡ್ಕೊಂಡು ಗಂಡ್ ಮಕ್ಳಿಗೆ ಮನೇಲೇ ಕುಡ್ಸ್ಕೊಂಡು ಅಯ್ಯೋ ಬಾಪ ನಾವ್ ಯಾಕಪ್ಪ ಬದುಕಿದೀವಿ, ಎರಡೊತ್ತು ಊಟ ಮಾಡಕ್ ತಾನೆ ಅಂತಾರೆ. ಈ ಕಾನ್ಸೆಪ್ಟೇ ತಪ್ಪು. ನೀನ್ ಎರಡೊತ್ತು ಊಟ ಮಾಡಕ್ಕಲ್ಲ ಬದುಕಿರೋದು. ಫಸ್ಟ್ ಅದನ್ನ ತೆಗ್ದಾಕಿ ಮೈಂಡಿಂದ. ನನಗೂನು ಯಾಕಮ್ಮ ಇಷ್ಟು ಕಷ್ಟಪಡ್ತೀಯ, ಎರಡೊತ್ತು ಊಟ ಮಾಡಕ್ ನಾನ್ ಯಾಕೆ ಕಷ್ಟಪಡ್ಬೇಕು? ದ ಪರ್ಪಸ್ ಆಫ್ ಲೈಫ್ ನೀವೆಲ್ಲ ಕರ್ಮ ಮುಗಿಸಿ ಮುಂದಕ್ಕೆ ಹೋಗ್ಬೇಕು. ಮತ್ತೆ ನೀವು ಸಮಾಜದಲ್ಲಿ ಎಷ್ಟು ಒಳ್ಳೆ ಕೆಲಸ ಮಾಡಿ ಪುಣ್ಯ ಕರ್ಮ ಮಾಡ್ತೀರಾ ಅಂತ. ಈ ಗಂಡ್ ಮಕ್ಳ ಅಪ್ಪ ಅಮ್ಮ ಗಂಡಸರಿಗೆ ಇದೊಂದು ತಲೆಗೆ ಹಾಕ್ಬಿಟ್ಟಿರ್ತಾರೆ. ಅಯ್ಯೋ ನಾವ್ ಯಾಕೋ ಬದುಕಿದೀವಿ, ಚೆನ್ನಾಗಿ ಊಟ ಮಾಡ್ಬಿಟ್ಟು ಎರಡೊತ್ತು ಚೆನ್ನಾಗಿ ಊಟ ಮಾಡ್ಬಿಟ್ಟು ಬದುಕಿರಕಲ್ವಪ್ಪ, ನೆಮ್ಮದಿಯಾಗಿರು, ಹೋಗ್ಲಿ ಬಿಡು, ಏನು ಯೋಚನೆ ಮಾಡ್ಬೇಡ ಅಂತ ಹೇಳ್ಬಿಡ್ತಾರೆ. ಇವ್ರುಗಳು ಹೆಣ್ಮಕ್ಳು ಹೊರಗಡೆ ಹೋಗಿ ದುಡಿತಾನೇ ಇರ್ಬೇಕು. ಇವರು ನೀ ಏನು ಮಾಡ್ಬೇಡ, ಆರಾಮಾಗಿರು, ಇವನ್ ಮಗ ಹಿಂಗನ ಹಾಳಾಗೋಗ್ಲಿ. ಏನ್ ಮಾಡ್ತಾರೆ ಈ ತಂದೆ ತಾಯಿಗಳ ಕೈ ತೊಳ್ಕೊಳಕ್ಕೆ ಯಾರೋ ಒಂದು ಅಮಾಯಕ ಹುಡುಗಿನ ಕರ್ಕೊಂಡ್ ಬರ್ತಾರೆ, ಇವನಿಗೆ ಕಟ್ತಾರೆ, ಇವ್ರ ತಲೆ ಮೇಲೆ ಹಾಕ್ಬಿಟ್ಟು ಆ ಕೈ ತೊಳ್ಕೊತಾರೆ. ಪಾಪ ಆ ಹುಡುಗಿ ಲೈಫ್ ಲಾಂಗ್ ಅನುಭವಿಸ್ಬೇಕು ಇಂಥವ್ರಿಂದ. ಕರೆಕ್ಟ್. ನಿಜವಾಗ್ಲೂ ಎಷ್ಟೋ ಜನ ಹೆಣ್ಮಕ್ಳು ಪಾಪ ಇದನ್ನ ಹೇಳ್ಕೊಳಕ್ಕೂ ಆಗದೆ, ಒಳಗೆ ಇಟ್ಕೊಳಕ್ಕೂ ಆಗದೆ ಅಡ್ಜಸ್ಟ್ ಆಗ್ಬಿಡ್ತಾರೆ. ಇಲ್ಲ, ಇವತ್ತು ಪಾಡ್ಕಾಸ್ಟ್ ನೋಡ್ಬಿಟ್ಟು ನೋಡಿ ಆಗ್ತಾರ ಮೆಸೇಜ್, ಮ್ಯಾಮ್ ನಿಜ ಇದೆಲ್ಲ ನಮ್ ಜೀವನದ ಕತೆ ಅಂತ. ತುಂಬಾ ಜನ ಪಾಪ ನನಗೆ ಫೋನ್ ಮಾಡ್ತಾರೆ, ಮ್ಯಾಮ್ ನಾವ್ ಈ ತರ ಎಲ್ಲ ಸಫರ್ ಮಾಡ್ತಿದೀವಿ ಅಂತ. ಬಿಟ್ಬಿಡ್ಬೇಕಾ ಅಂತ. ಅದಕ್ಕೆ ಇತ್ತೀಚೆಗೆ ಡಿವೋರ್ಸ್ ಯಾಕೆ ಆಗ್ತಿರೋದು ಅಂತಂದ್ರೆ ಬಿಕಾಸ್ ಆಫ್ ದಿಸ್. ಪಾಪ ಆದ್ರೆ ತುಂಬಾ ಜನ ಹೆಣ್ಮಕ್ಳು ತುಂಬಾ ಒಳ್ಳೆಯವ್ರು ಗೊತ್ತಾ, ಬಿಡದೇನು ಕೂಡ ಮ್ಯಾಮ್ ನನ್ ಮಗುಗೋಸ್ಕರ ನನ್ ಜೊತೆಲಿ ಇರ್ತೀನಿ, ನನ್ ಗಂಡನ ಜೊತೆ ಅಂತ ಅದನ್ನು ಇದಾರೆ. ಮತ್ತೆ ಒಂದ್ ಸ್ವಲ್ಪ ಹೆಣ್ಮಕ್ಳಿಗೆ ಚೆನ್ನಾಗಿದ್ಬಿಟ್ರೆ ಅದಿನ್ನೂ ಅನುಮಾನ, ಅದು ಇನ್ನೂ ನೆಕ್ಸ್ಟ್ ಲೆವೆಲ್. ಅದು ನೋಡಕ್ ಚೆನ್ನಾಗಿದ್ರೆ ಒಂದ್ ಸ್ವಲ್ಪ ಚೆನ್ನಾಗಿರೋ ಬಟ್ಟೆ ಹಾಕರೆ ಸಡನ್ ಆಗಿ ಹಿಂದೆ ಒಂದ್ ವಾಯ್ಸ್ ಕೇಳಿಸುತ್ತೆ, ಓ ಯಾರೋ ಇದಾರೆ ಇವನಿಗೆ, ಅಂದ್ರೆ ಇವ್ರಿಗೆ ಯಾರೋ ಇದಾರೆ. ಅದು ಎಂತ ಅಸಹ್ಯ ಸ್ಟೇಟ್ಮೆಂಟ್ ಅಲ್ಲ. ಇಲ್ಲ, ಅದೇ ಮನ್ಸು ಚುಚ್ಚಾಕಕ್ಕೆ. ಆಮೇಲೆ ಅವನು ಮೀನ್ ಮಾಡಿರಲ್ಲ, ಕೆಲವು ಸತಿ ಅವ್ನು ನಿಜವಾಗ್ಲೂ ಹೇಳಿರಲ್ಲ. ಇವಳು ನನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳಕ್ಕೆ ಈ ತರದೊಂದೊಂದು ಬಾಣ ಬಿಟ್ಬಿಟ್ಟು ಕಳಿಸ್ತಾರೆ ಆಫೀಸ್ಗೆ. ಯಾಕೆಂದ್ರೆ ಅವಳ ಮೈಂಡ್ ಡಿಸ್ಟರ್ಬ್ ಆಗಿನೇ ಕೆಲಸ ಮಾಡ್ಬೇಕು, ಅವಳ ಮೈಂಡ್ ಡಿಸ್ಟರ್ಬ್ ಆಗಿನೇ ಊಟ ಮಾಡ್ಬೇಕು, ಅವಳು ನೆಮ್ಮದಿಯಾಗಿ ಇರ್ಕೂಡ್ದು, ಬಟ್ ದುಡಿಬೇಕು, ಇವನ್ ಮನೇಲಿ ಕೂತಿರ್ಬೇಕು. ಈಗ ನೀವು ಅದೇ ಗಮನಿಸಿ, ಒಂದ್ ಗಂಡು 10 ಹೆಣ್ಣಿನ ಸಹವಾಸ ಮಾಡಿದ್ರೆ, ಅವ್ನಿಗೆ ಮದ್ವೆ ಆಗಿದ್ದು ಒಂದ್ 10 ಜನ ಎಲ್ಲ ಮೇಯ್ಕೊಂಬಂದ್ರು, ಹೊರಗಡೆ ಎಲ್ಲ ಏನೇನ್ ಆಟಗಳಾಡಿದ್ರು, ಹೀಸ್ ಕಾಲ್ಡ್ ರಸಿಕಾ. ಆಯ್ತಾ? ಅದೇ ಒಂದ್ ಹೆಣ್ಣು ಪಾಪ ಮದ್ವೆ ಆಗಿತ್ತು, ಮದ್ವೆ ಆಗಿಲ್ಲ ಅಂದ್ರು, ಒಬ್ಬ ಜೊತೆ ಒಂದ್ ಫ್ರೆಂಡ್ಶಿಪ್ ಮಾಡಿದ್ರು, ಏನು ಅವಳು ಒಂದ್ ಕೆಟ್ಟ ಟೈಟ್ಲ್ ಕೊಟ್ಬಿಡ್ತಾರೆ. ತುಂಬಾ ಮಾತುಗಳು ಏನೇನೋ ಅಂತಾರೆ. ಇದೆಲ್ಲ ಮಾಡ್ಕೊಂಡ್ ಬಂದಿದ್ರು. ಸೊ ನಮ್ಮಮ್ಮಂಗೆ ಎಷ್ಟೇ ನೋವುಗಳಾಗಿದ್ರು, ಕಷ್ಟ ಆಗಿದ್ರು, ಎಲ್ಲ ಕಡೆಗೂ ನನ್ನ ಕರ್ಕೊಂಡು ಹೋಗೋರು ಚಿಕ್ಕ ವಯಸ್ಸಲ್ಲಿ. ಇದೇ ತರ ಆವಾಗಿಂದಾನೇ ನನ್ಗಿದ್ ರೂಢಿ ಆಗಿತ್ತು. ಎಷ್ಟೋ ಸತಿ ನಾನು ಕ್ಲಾಸ್ಗೆ ಹೋಗ್ತಿರ್ಲಿಲ್ಲ. ನಮ್ಮ ಅಮ್ಮಂಗೆ ಏನೇ ಸಮಾಜದಲ್ಲಿ ಪ್ರಾಬ್ಲಮ್ ಆದ್ರೂ ನಾನು ಎಳ್ಕೊಂಡು ಹೋಗೋರು ಬಸ್ಸಲ್ಲಿ, ಬಂದ್ಬಿಡು ನೀ ಜೊತೆಗೆ ಅಂತ. ಸೊ ಬಟ್ ಅದ್ ಜೊತೆಗೆ ನಮ್ಮಮ್ಮ ಚಿಕ್ಕ ವಯಸ್ಸಲ್ಲಿ ನನಗೆ ನಮ್ಮ ಅಕ್ಕ ತಂಗಿರಿಗೆಲ್ಲ ಸಂಗೀತದ ಕ್ಲಾಸ್ಗೆ
ಕಳ್ಸಿದ್ರು, ನಮ್ಗೆಲ್ಲ ಸಂಗೀತ ಹೇಳಿಸ್ಕೊಟ್ಟಿದ್ರು, ಡ್ಯಾನ್ಸ್ ಹೇಳಿಸ್ಕೊಟ್ಟಿದ್ರು, ಹಿಂದಿ ಎಕ್ಸಾಮ್ಸ್ ಮಾಡಿಸಿದ್ರು. ಸುಬೋಧ್ ಪ್ರಥಮ ಮಾಧ್ಯಮ, ವಸಂತ ಮೇಡಮ್ ನಮಗೆ ಸಂಗೀತ ಟೀಚರ್ ಆಗಿದ್ರು, ಜ್ಯೋತ್ಸ್ನಾ ಮೇಡಮ್ ನನಗೆ ಡ್ಯಾನ್ಸ್ ಟೀಚರ್ ಆಗಿದ್ರು. ಸೊ ಒಂದೊಂದೇ ಕಲ್ತ್ಕೊಂಡು ಹಿಂಗೆ ಮುಂದಕ್ಕೆ ಬಂದ್ವಿ. ಈ ಟೈಮಲ್ಲಿ ಅಂದ್ರೆ ನೀವು ಸ್ಟಾರ್ಟಿಂಗ್ ನೀವು ಓದಕ್ ಶುರು ಮಾಡಿದ್ರಿಂದ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ನೀವು ಏನ್ ಎಜುಕೇಶನ್ ಅಥವಾ ನೀವು ನಾಟ್ಯ ಕಲೆ ಎಲ್ಲ ಏನೇನ್ ಕಲ್ತ್ರಲ್ಲ, ಈ ಥ್ರೂ ಜರ್ನಿ ಒಂದು ವಂಡರ್ಫುಲ್ ಫ್ರೆಂಡು ಅಥವಾ ಟೀಚರ್ ಯಾರಾದ್ರೂ ಒಬ್ರು ನಿಮ್ ಲೈಫಲ್ಲಿ ಇರ್ತಾರೆ ನಿಮಗೆ ಅಂತ ಸಪೋರ್ಟ್ ಮಾಡಿದ್ರು, ಯಾರಾದ್ರೂ ಇದ್ರ ಆ ಥರದವ್ರು? ನಂಗೆ ಬೆಳ್ಳೂರಲ್ಲಿ ಇದ್ದಾಗ ನಂಗೆ ವಂಡರ್ಫುಲ್ ಫ್ರೆಂಡು ಅಮ್ಮಯ್ಯ ಅಂತ, ವೆಂಕಟಲಕ್ಷ್ಮಿ, ಅವಳು ಇವಾಗ ಟೀಚರ್ ಆಗಿದ್ದಾಳೆ. ಅವಳು ತುಂಬಾ ಬಡತನದ ಹಿಂದ್ಗಡೆ ಕೊಟ್ಟಿಗೆನಲ್ಲಿ ಸಗಣಿ ಎತ್ತಾಕ್ತಾ ಇದ್ಲು. ಅವಳ ಜೊತೆ ನಾನು ಅವಳು ಎಲ್ಲ ಕೂತ್ಕೊಂಡು ಈ ಜ್ಞಾನಪೀಠ ಪ್ರಶಸ್ತಿ ವಿಜೇತರದ್ದು ಎಲ್ಲ ಪೇಪರಲ್ಲಿ ಅಂಟಿಸೋದು, ಆ ಥರದ್ದು ಈ ಥರದ್ದೆಲ್ಲ ಮಾಡ್ತಾ ಇದ್ವಿ. ಅದು ಬಿಟ್ಟು ಬೇರೆ ಗೊತ್ತಿರೋ ಫ್ರೆಂಡ್ಸ್ ಎಲ್ಲ ನಾಗರತ್ನ, ಜ್ಯೋತಿ ಅವರೆಲ್ಲ ನಮ್ಮ ಸುನೀತಾ ಅವರೆಲ್ಲ ನಮ್ಮ ರೋಡಲ್ಲಿ ಇದ್ರು. ಬಟ್ ನಾನು ಅಮ್ಮಯ್ಯ, ವೆಂಕಟಲಕ್ಷ್ಮಿ ನೋಡು, ಅವಳು ತುಂಬಾ ಬಡತನದಿಂದ ಬಂದಿದಂತ ಹುಡುಗಿ. ಸೊ ನಾವೆಲ್ಲ ಜೊತೆಗೆ ಸ್ವಲ್ಪ ಓದೋದಕ್ಕೆ ಪ್ರಾಮುಖ್ಯತೆ ಕೊಟ್ಟು ಮಾಡ್ತಿದ್ವಿ. ಅವಾಗ್ಲೇ ನಮ್ಮಮ್ಮ ನನಗೆ ವೇಷಭೂಷಣ ಸ್ಪರ್ಧೆಗೆಲ್ಲ ಕಳಿಸ್ತಾ, ಫ್ಯಾನ್ಸಿ ಡ್ರೆಸ್ಗೆ. ನಾನು ಚಾಂದ್ವಿ ಸ್ಟೇಟ್ ಲೆವೆಲ್ಗೆಲ್ಲ ಸೆಲೆಕ್ಟ್ ಆಗ್ಬಿಟ್ಟಿದ್ದೆ. ಆಮೇಲೆ ಅವಾಗ್ಲೇ ನಮ್ಮಮ್ಮ ನಮಗೆ ಬೆಳ್ಳೂರು ಸಿಸ್ಟರ್ಸ್ ಅಂತ ನಮ್ಮ ಕೈಲಿ ಡ್ಯಾನ್ಸ್ ಪ್ರೋಗ್ರಾಮ್ಸ್ ಮಾಡ್ಸೋರು ಗಣೇಶ ಹಬ್ಬದಲ್ಲಿ. ಸೊ ನಾವು ಅಕ್ಕ ತಂಗಿರು 3 ಜನ ಎಲ್ಲರೂ ಡ್ಯಾನ್ಸ್ ಪ್ರೋಗ್ರಾಮ್ ಮಾಡ್ತಿದ್ವಿ, ಕ್ಲಾಸಿಕಲ್ ಡ್ಯಾನ್ಸು. ಅವಾಗಿಂದ ಹಾಗೆ ಈ ಥರ ಇವೆಂಟ್ಸು, ಸ್ಟೇಜ್ ಪ್ರೋಗ್ರಾಮ್ಸು ಇದೆಲ್ಲ ಹಾಗೆ ನಡ್ಕೊಂಬಂತು. ನಾನು ಬೆಂಗಳೂರಿಗೆ ಬಂದ್ಮೇಲೆ ಸುನೀತಾ ಅಂತ ನನಗೆ ಸ್ಕೂಲಲ್ಲಿ ಫ್ರೆಂಡ್ನ ಹೇಳಿದ್ನಲ್ಲ, ಡ್ಯಾನ್ಸ್ ಒಟ್ಟಿಗೆ ಕಲಿತಿದ್ವಿ. ಸುನೀತಾ, ಶಶಿ ಅವರೆಲ್ಲ ನಂದು ಇಲ್ಲಿನ ಫ್ರೆಂಡ್ಸ್ ಇದ್ರು. ಬಟ್ ಹಂಗೆ ಹೋಗ್ತಾ ಹೋಗ್ತಾ ಎಲ್ಲರೂ ಮದ್ವೆ ಆದ್ಮೇಲೆ ಎಲ್ಲರೂ ನಮ್ಮ ಪಾಡ್ಗೆ ಒಬ್ಬೊಬ್ಬರೇ ಆಗೋದ್ವಿ. ಈಗ ನೀವು ನೋಡಕ್ ಇಷ್ಟು ಚೆನ್ನಾಗಿದ್ರಲ್ಲ, ಥ್ಯಾಂಕ್ ಯು. ಅವಾಗ್ಲೂ ಸ್ಕೂಲಿಂದ ಕಾಲೇಜಲ್ಲಿ ಇವಾಗೆಲ್ಲ ಇಷ್ಟು ಚೆನ್ನಾಗಿದ್ರ, ನಿಮ್ಮ ಹೆಸರಿಗೆ ತಕ್ಕಂಗೆ ಲಕ್ಷಣವಾಗಿ. ಥ್ಯಾಂಕ್ ಯು. ಎಷ್ಟೊಂದ್ ಸಾರಿ ನಾವು ಪ್ರತಿ ಸಾರಿ ನಿಮ್ ಒಟ್ಟಿಗೆ ಮಾಡೋ ಒಂದು ಡಿವೋಷನಲ್ ಪಾಡ್ಕಾಸ್ಟ್ ಎಲ್ಲ ಆಗ್ತಾರೆ, ಎಷ್ಟು ಚೆನ್ನಾಗಿದೆಯಮ್ಮ, ಮಹಾಲಕ್ಷ್ಮಿ ಇದ್ದಂಗೆ ಇದೆಯಾ ಅಂತ ಎಲ್ಲರೂ ವೀಕ್ಷಕರದ್ ಹೇಳ್ತಾರೆ. ಧನ್ಯವಾದಗಳು ಎಲ್ರಿಗೂ. ಈಗ ನೀವು ಕಾಲೇಜಿಗೆ ಬಂದಾಗ ನಾಟ್ಯ ಕಲಿತಿದ್ದಂಥ ಟೈಮಲ್ಲಿ ನಿಮ್ಮ ಲೈಫಲ್ಲಿ ಒಂದು ಲವ್ ಯಾರಾದ್ರೂ ಒಂದ್ ಜೋಡಿ ಪ್ರಪೋಸ್ ಮಾಡಿದ್ದು ಏನಾದ್ರೂ ಆಗಿತ್ತಾ? ತುಂಬಾ ಜನ ಪ್ರಪೋಸ್ ಮಾಡಿದ್ರು. ನಾ ಸ್ಕೂಲಲ್ಲಿ ಇರೋವಾಗ್ಲೇನೆ ರೂಪಾ ಐ ಲವ್ ಯು ಅಂತ ಹೇಳ್ಬಿಟ್ಟು ಹೊಟ್ಟೋಗೋರು. ನಾವೆಲ್ಲ ಹಳ್ಳಿಯಿಂದ ಬಂದ್ವಾ, ನನಗೆ ಇನ್ಫೀರಿಯಾರಿಟಿ, ಇನ್ಸೆಕ್ಯೂರಿಟಿ ಕಾಂಪ್ಲೆಕ್ಸ್ ಎಲ್ಲವೂ ಇತ್ತು. ನಾನು JSS ಫಸ್ಟ್ ಬಂದಾಗ್ಲೂ. ಬಟ್ JSS ಅಲ್ಲಿ ನಾನು ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಮಾಡಿದೆ, ಸಾಗರ ಸಂಗಮಮ್ದು ಕ್ಲಾಸಿಕಲ್ ಡ್ಯಾನ್ಸ್ ಮಾಡಿದ ತಕ್ಷಣ ಟೀಚರ್ ಒಬ್ರು ನನ್ನ ಹುಡ್ಕೊಂಬಂದ್ರು. ಯಾರದು ನೆನ್ನೆ ಡ್ಯಾನ್ಸ್ ಮಾಡಿದ್ದು ತುಂಬಾ ಚೆನ್ನಾಗಿ ಮಾಡಿದ್ಲು ಅಂತ. ಅದು ಒಂದೇ ಕಾಂಪ್ಲಿಮೆಂಟು, ಇಟ್ ಮೋಟಿವೇಟೆಡ್ ಮೀ. ನಾನು ಹಳ್ಳಿಯಿಂದ ಇಲ್ಲಿಗೆ ಬಂದರೂ ಕೂಡ ನಾನು ಒಂದು ಡಿಫ್ರೆಂಟ್ ವ್ಯಕ್ತಿ, ನನ್ನನ್ನು ಇಷ್ಟಪಟ್ಟರು ಎಲ್ಲರೂ ಅನ್ನೋದು ನೋಡಿ. ಆ ಥರ ಸಣ್ಣ ಪುಟ್ಟ ಕಾಂಪ್ಲಿಮೆಂಟ್ ಕೂಡ ಒಂದು ವ್ಯಕ್ತಿತ್ವವನ್ನು ಬದಲಾಯಿಸುತ್ತೆ. ಅವ್ರು ನನ್ನ ಹುಡ್ಕೊಂಬಂದು ನನ್ನ ಇಂಗ್ಲೀಷ್ ಟೀಚರು ಕೇಳಿದ್ರು, ಯಾರದು ನೆನ್ನೆ ಡ್ಯಾನ್ಸ್ ಮಾಡಿದ್ದು ರೂಪಾಯಿ ಅಂತ. ಅದಾದ್ಮೇಲೆ ಟೀಚರ್ಸು ನನ್ನನ್ನು ಡಿಫ್ರೆಂಟಾಗಿ ಟ್ರೀಟ್ ಮಾಡೋಕ್ಕೆ ಶುರು ಮಾಡಿದ್ರು. ಸೊ ನನ್ನ ಡ್ಯಾನ್ಸ್ ಅನ್ನೋ ಒಂದು ಅಸೆಟ್ಟು ನನ್ನ ಹತ್ರ ಇದ್ದಿದ್ದು ಆಸ್ತಿ ನನ್ನನ್ನು ಬದಲಾಯಿಸ್ತು, ವ್ಯಕ್ತಿತ್ವನ. ಅದೇ ನನ್ನ ಅಮೆರಿಕಾಗೂ ಆಮೇಲೆ ಕರ್ಕೊಂಡು ಹೋಗಿದ್ದೆ, ಆಮೇಲೆ ಹೇಳ್ತೀನಿ. ಸೊ ಈ ಥರ ಟೀಚರ್ಸೇ ನನ್ನ ಹುಡ್ಕೊಂಬಂದ್ಬಿಟ್ಟೆ, ರೂಪಾಯರು ಏನು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀಯಮ್ಮ, ಏನು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀಯ, ನನಗೊಂದು ಗೌರವ ಕೊಡೋಕೆ ಶುರು ಮಾಡಿದ್ರು. ನಾನು ಕ್ಲಾಸಲ್ಲಂತೂ ಕನ್ನಡ ಔಟ್ ತೆಗಿತಾ ಇದ್ದೆ. ನನಗೆ ಅರ್ಧ ಮಾರ್ಕ್ಸ್ ಕಟ್ ಮಾಡೋಕ್ಕೂ ಮಾಸ್ಟರ್ಗಳು ಬಂದು ಹೇಳೋರು, ನೀನು ಇಷ್ಟು ಚೆನ್ನಾಗಿ ಬರೀತೀಯಾ. ಟೀಚರ್ ಮಗಳಿಗೂ ನನಗೇನೆ ಕಾಂಪಿಟೇಷನ್ ನಡೆಯೋದು, ಇಷ್ಟು ಚೆನ್ನಾಗಿ ಬರೀತೀಯ ಅಂತ. ಹಿಂದಿ ತುಂಬ ಚೆನ್ನಾಗಿ ಬರೀತಿದ್ದೆ, ಕನ್ನಡ ಚೆನ್ನಾಗಿ ಬರೀತಿದ್ದೆ. ನನ್ನ ಪ್ರಾಬ್ಲಮ್ ಇದ್ದಿದ್ದೆ ಸೈನ್ಸ್ ಆ್ಯಂಡ್ ಇಂಗ್ಲೀಷ್. ಸೈನ್ಸ್ ಮ್ಯಾಥ್ಸ್ ಎಲ್ರಿಗೂ ಪ್ರಾಬ್ಲಮ್ಮೇ, ಬಟ್ ಸೈನ್ಸ್ ಮ್ಯಾಥ್ಸ್ ಗೊತ್ತಿರೋರಿಗೆ ಅವ್ರು ಮಾಸ್ಟರ್ ಆಗಿಬಿಟ್ಟಿರ್ತಾರೆ. ಸೊ ಆ ಥರದ್ರಲ್ಲಿ ಇದ್ದಾಗ ನನಗೆ ಒಂದೊಂದೇ ನನಗೆ ಮೋಟಿವೇಶನ್ ಸಿಗ್ತಾ ಹೋಯ್ತು. ನಾವು ಹಳ್ಳಿಯಿಂದ ಬಂದಾಗ ಇನ್ಫೀರಿಯಾರಿಟಿ ಇದ್ದಾಗ. ಸೊ ಇಲ್ಲಿ ಬಂದಾಗ ಎಲ್ಲ ಸ್ಕೂಲ್ ಹುಡುಗರು ಯಾರ್ಯಾರೋ ಅವಾಗ ಪ್ರಪೋಸ್ ಬರ್ತವೆ. ನಮ್ಮ ಬ್ಯಾಗಲ್ಲಿ ವ್ಯಾಲೆಂಟೈನ್ಸ್ ಡೇಗೆ ರೋಸ್ ಇಟ್ಬಿಟ್ಟು ಓಡೋಟೋಗೋರು. ನಮ್ಗೆ ಅದೆಲ್ಲ ಭಯ. ಈಗೆಲ್ಲ ಬಂದಂಗೆ ಯಾರದು ಅಂತ ಹುಡ್ಕೋದು, ಮೆಸೇಜ್ ಮಾಡೋದು ಹಾಗೆಲ್ಲ ಇರ್ಲಿಲ್ವಲ್ಲ ಕಾನ್ಸೆಪ್ಟು. ಅವಾಗೆಲ್ಲ ತುಂಬಾ ಭಯ ಆಗ್ತಿತ್ತು ನನಗೆ. ಯಾಕಂದ್ರೆ ನನ್ನ ಬ್ಯಾಗಲ್ಲಿ ರೋಸ್ ಇಟ್ರೆ ಮಿಕ್ಕಿದ 10 ಹುಡುಗಿರು ಬಂದೇನೋ ಒಂದು ಕಾಮೆಂಟ್ ಮಾಡೋರಲ್ಲ, ಯಾರು ರೂಪಂಗ್ ಹಿಂಗಿಟ್ಟಿದ್ದು, ಯಾರಾಗ್ ಮಾಡಿದ್ದು ಅಂತೆಲ್ಲ. ಅವಾಗೆಲ್ಲ ತುಂಬಾ ಜನ ಹುಡುಗರು ಪ್ರಪೋಸ್ ಮಾಡೋರು. ಬಟ್ ನನ್ನ ಕಣ್ಣಿಗೆ ಏನ್ ಗೊತ್ತಾ, ಅವರೆಲ್ಲ ಅಮೆಚ್ಯೂರ್ ಆಗೇ ಕಾಣಿಸೋರು. ಇವನ್ನೆಲ್ಲ ನಾನು ಹೆಂಗ್ ಮದ್ವೆ ಆಗೋದು, ನಾನಿಷ್ಟು ಮೆಚುರಿಟಿ ಇದೆ ನನಗೆ, ಇವ್ರನ್ನ ಮದ್ವೆ ಆಗ್ಬಿಟ್ರೆ ಹೆಂಗಾಗತ್ತೆ, ಇವ್ರಿಗೆಲ್ಲ ಏನೂ ಗೊತ್ತೇ ಇಲ್ಲ, ಇವ್ರ ಅಪ್ಪ ಅಮ್ಮ ಸಾಕ್ತಿದಾರೆ ಇವ್ರನ್ನ ಅಂತ. ನಂಗೆ ಆಗ್ಲೇ ಅಜ್ಞಾನ ಇತ್ತು. ನಾನು ಯಾರನ್ನೂ ಒಪ್ಕೊಳ್ಳೋಕ್ಕೂ ಹೋಗ್ಲಿಲ್ಲ, ಸೆಟ್ಲ್ ಆಗಕ್ಕೂ ಹೋಗ್ಲಿಲ್ಲ. ಯಾರು ಒಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಯಾರು ಸಿಗ್ಲಿಲ್ಲ? ಇಲ್ಲ, ನನ್ನ ಕಾಲೇಜಲ್ಲೂ ಸಿಗ್ಲಿಲ್ಲ. ತುಂಬಾ ಜನ ಬಂದು ಪ್ರಪೋಸ್ ಮಾಡಿದ್ರು. ನಾನು ಎಷ್ಟೊಂದು ಇಂಟರ್ವ್ಯೂಲ್ ಹೇಳ. ಆಮೇಲೆ ಜೀವನ್ ಸಾಥಿಲ್ ನಾನು 700 ಜನ ರಿಜೆಕ್ಟ್ ಮಾಡಿದೆ, ಅದೊಂದು ಬೇರೆ ಕತೆ. ಈ ಗಂಡು ಹುಡುಗರ ಅಪ್ಪ ಅಮ್ಮಂದ್ರಿಗೆ ಮಾಡಬೇಕು ಅಂತಾನೆ ಅದನ್ನು ಮಾಡಿದ್ ನಾನು.
ಕಾನ್ಸೆಪ್ಟು. ಕಾಲೇಜಲ್ಲಿ ಸ್ಕೂಲಲ್ಲೆಲ್ಲ ಪ್ರಪೋಸ್ ಮಾಡಿದಾಗ ನಂಗೆ ಆ ಥರ ಇಂಟ್ರೆಸ್ಟಿಂಗ್ ನನ್ನನ್ನು ನೋಡ್ಕೊಳ್ಳುವಂತಹ ಜವಾಬ್ದಾರಿಯುತ ವ್ಯಕ್ತಿ ಒಬ್ಬ ಇರ್ತಾನೆ ಅನ್ನೋದಿಲ್ಲ. ಬಿಕಾಸ್ ನನಗೆ ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ನಲ್ಲ, ಓದ್ಕೊಂಡೆ ನಾ ಕೆಲಸ ಮಾಡ್ತಿದ್ದೆ, ಓದ್ಕೊಂಡೆ ನಾನು ದುಡಿತಿದ್ದೆ, ನನ್ನನ್ನು ಯೂಸ್ ಟು ಡ್ರೆಸ್ ಅಪ್ ವೆಲ್, ನಾನೆಲ್ಲ ಮಾಡ್ಕೋತಿದ್ದೆ ಅಂದಾಗ ನನ್ನ ಸೀಕ್ರೆಟ್ ಗೌಪ್ಯತೆಗಳನ್ನ ಅವ್ನಿಗೆ ಹೇಳಿದ್ಮೇಲೂ ಅವ್ನು ಅರ್ಥ ಮಾಡ್ಕೊಳ್ಳುವಂತಹ ಮೆಚುರಿಟಿ ಇರೋಂಥ ಹುಡುಗ ಅಂತ ನನ್ಗೆ ಯಾರೂ ಸಿಕ್ಕಿರ್ಲಿಲ್ಲ. ನನ್ನ ಕಾಲೇಜ್ ಫ್ರೆಂಡ್ಸ್ ಎಲ್ಲ ನೋಡ್ತಿರ್ತಾರೆ, ಅವ್ರಿಗೆಲ್ಲ ಗೊತ್ತು. ತುಂಬಾ ಜನ ಪ್ರಪೋಸ್ ಮಾಡಿದ್ರು ರೂಪಾಯಿಯರು ಯಾರ ಜೊತೆನೂ ಓಡಾಡ್ಲಿಲ್ಲ, ಯಾರನ್ನೂ ಒಪ್ಕೊಳ್ಳಿಲ್ಲ, ಯಾರನ್ನೂ ಇಷ್ಟಪಡಲಿಲ್ಲ. ಐ ವಾಸ್ ಆಲ್ವೇಸ್ ಒಂಥರ ಗೋಲ್ ಓರಿಯೆಂಟೆಡ್ ವ್ಯಕ್ತಿ ಆಗಿದ್ದೆ. ನನ್ಗೆ ಹಿಂಗೆ ನೀವೀಗ ಸಿನಿಮಾಗ್ ಬಂದ್ಮೇಲೆ ಅಮೆರಿಕಾಗ್ ಹೋಗಿತ್ತಾ ಅಥವಾ ಅಮೆರಿಕಾಗ್ ಹೋಗಿ ಬಂದ್ಮೇಲೆ ಸಿನಿಮಾ? ಅಮೆರಿಕಾಗ್ ಫಸ್ಟ್ ಹೋಗಿತ್ತು. ಫಸ್ಟ್ ಅಮೆರಿಕ. ಈಗ ಡಾನ್ಸ್ ಏನೋ ಕಲ್ತಿದ್ದಾಯ್ತು, ನೆಕ್ಸ್ಟ್ ಅಮೆರಿಕ ಜರ್ನಿ ಶುರು ಆಗುತ್ತೆ. ಅಮೆರಿಕಾಗ್ ಹೆಂಗ್ ಹೋದ್ರಿ, ಏನದು? ನಾ ಎಲ್ರಿಗೂ ಏನೇ ಹೇಳ್ತೀನಿ, ಎಲ್ಗೆ ಹೋಗಕ್ ಮುಂಚೆನೂ ಫಸ್ಟ್ ತಿರುಪತಿಗೆ ಹೋಗ್ಬಿಡಿ, ದೇವ್ರೆಲ್ಲಾನು ಕೊಡ್ತಾನೆ. ಅಮೆರಿಕ ವೀಸಾ ಬೇಕು ಅಂದ್ರೂ ತಿರುಪತಿ ಶ್ರೀನಿವಾಸನೇ ಕೊಡೋದು ಅಂತ ಎಲ್ರಿಗೂ ಯಾವಾಗ್ಲೂ ಹೇಳ್ತೀನಿ. ಹೌದಾ? ಅವನೇ ತಾನೇ ಕೊಡೋದಿಲ್ಲ, ಪರಮಾತ್ಮ. ನಿನಗಸ್ತು ಅಂತಂದ್ರೆ ಮತ್ತೆ ಹೈದರಾಬಾದ್ ಅಲ್ಲಿ ಒಂದು ದೇವಸ್ಥಾನ ಇದೆಯಂತೆ, ಇಟ್ಸ್ ಕಾಲ್ಡ್ ವೀಸಾ ಶ್ರೀನಿವಾಸ ಟೆಂಪಲ್ ಅಂತ. ಹೌದಾ? ವೀಸಾ ಶ್ರೀನಿವಾಸ ಅಂತ ನಂಗೆ ಮೊನ್ನೆ ಯಾರೋ ಅಂದ್ರು. ವೀಸಾ ಬೇಕು ಅಂದ್ರೆ ಅಲ್ಲಿ ಹೋಗಿ ಕೇಳ್ಕೊಂಡ್ರೆ ಆಗತ್ತ. ಅವಾಗ ಒಂದ್ ಟ್ರೆಂಡ್ ಇತ್ತು, ಎಲ್ರು ಫಾರಿನ್ಗೆ ಹೋಗೋದು. 2001-2 ಟೈಮಲ್ಲಿ ಎಲ್ರು ಅಮೆರಿಕಾಗ್ ಹೋಗು, ಇಲ್ಲ ಸಿಂಗಾಪುರ್. ನಮ್ಮ ಮಗ ಅಮೆರಿಕಲ್ಲಿದಾರ್ರಿ, ನಮ್ಮ ಮಗ ಸಿಂಗಾಪುರಲ್ಲಿದಾರ್ರಿ, ನಮ್ಮ ಮಗ ಆಸ್ಟ್ರೇಲಿಯಾ. ಮಗ ಅನ್ನೋದೇ ಹೇಳೋರು, ಮಗಳು ಅನ್ನೋದು ಬರ್ಬೇಕಲ್ವಾ ಹೆಣ್ಮಕ್ಳದಕ್ಕೆ. ನನ್ಗೆ ಬ್ರೈನ್ ಅಲ್ಲಿ ಅದೊಂದು ಚಾಲೆಂಜ್ ತರ ಬಂತು, ನಾನು ಹೋಗ್ಬೇಕು, ಅಮೆರಿಕಾಗ್ ಹೋಗ್ಬೇಕು, ನಾನೇನಾದ್ರೂ ಮಾಡ್ಬೇಕು ಅಂತ. ಇಲ್ಲಿ ನಾವೆಷ್ಟೇ ಕೆಲಸ ಮಾಡಿದ್ರು ನಮಗ್ ಕಷ್ಟ ಆಗತ್ತೆ ಅಂತ. ಆಮೇಲೆ ನನ್ನ ಹತ್ರ ಇದ್ದಿದ್ದು ಅಸೆಟ್ ನಿಮ್ಗೆ ಹೇಳ್ದಂಗೆ ಡ್ಯಾನ್ಸ್ ಮಾತ್ರ. ಬಟ್ ಜೊತೆಗೆ ನಾನು ICMG ಅಂತ ಒಂದು ಕಂಪ್ನಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದೆ. ನನ್ನ ಫ್ರೆಂಡ್ ರಜನಿ ಅಂತ, ಅವಳು ಕಾಂಟ್ಯಾಕ್ಟ್ ಮಾಡಿಸ್ಕೊಟ್ಟಿದ್ಲು. ಅಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡು ವರ್ಕ್ ಮಾಡ್ತಾ ಇದ್ದಾಗ ಅಲ್ಲಿ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಿದ್ದೆ, ಫ್ರಂಟ್ ಡೆಸ್ಕ್ ಅಂಡ್ ಸೆಕ್ರೆಟರಿಯಾಗಿ. ಯಾಕಂದ್ರೆ ನಾನು ಡಿಪ್ಲೊಮಾ ಇನ್ ಸೆಕ್ರೆಟರಿಯೇಟ್ ಕೋರ್ಸಲ್ಲೇ ಮಾಡ್ಕೊಂಡಿದ್ದು. ಅಲ್ಲಿ ಮಾಡ್ದಂಗೆನೆ ನಾನು ಅಲ್ಲಿ ಜೊತೆಗೆ ಇದ್ಕೊಂಡೇನೆ ಅಮೆರಿಕಾಗ್ ಹೋಗೋಕ್ಕೆ, ಡ್ಯಾನ್ಸ್ ಪ್ರೋಗ್ರಾಮ್ ಕೊಡೋದಕ್ಕೆ, ಅಲ್ಲಿ ಅಕ್ಕ ಕನ್ನಡ ಸಮ್ಮೇಳನಕ್ಕೆ ಹೋಗಿ ಪಾರ್ಟಿಸಿಪೇಟ್ ಮಾಡಿ ಆಮೇಲೆ ಅಲ್ಲೇ ಕೆಲ್ಸಕ್ಕೆ ಸೇರ್ಕೊಳ್ಳೋಣ ಅಂತ ಪ್ಲಾನ್ ಮಾಡಿ, ಆ ರೀತಿ ನನ್ನ ಪ್ಲಾನ್ ಹಾಕೊಂಡು ಹೊರಟಿದ್ದು. ಸೊ ಅಲ್ಲಿ ಹೋದ್ಮೇಲೆ ನಾನು ರವಿ ಕಸುಬಾ ಅಂತ ಒಬ್ರು ಪರಿಚಯ ಆಯ್ತು. ಅವ್ರ ಕಡೆಯಿಂದ ನಾನು ಅಲ್ಲಿ ಒಂದ್ ಕೆಲ್ಸಕ್ಕೂ ಸೇರ್ಕೊಂಡು ಒಂದು ಪುಟ್ಟ ಕೆಲಸ ಮಾಡ್ತಾ ಇದ್ದೆ, ಕಾಫಿ ಶಾಪಲ್ಲಿ. ಯಾಕೆಂದ್ರೆ ಸುಮ್ನೆ ಒಂದ್ ಕೆಲ್ಸಕ್ಕೆ ಹೋಗ್ಬಿಟ್ಟು ನಾನು ಒಂದ್ರಲ್ಲೇ ವಾಪಸ್ ಬಂದ್ಬಿಟ್ರೆ ನಾನು ಏನು ಅರ್ನ್ ಮಾಡಕ್ಕಾಗಲ್ಲ. ಸೊ ಮಲ್ಟಿ ಟಾಸ್ಕ್ ಮಾಡ್ಬೇಕು ಅನ್ನೋದು ಮೊದಲಿಂದ ಇತ್ತು. ಅಲ್ಲಿ ಯಾವ್ದೋ ಒಂದು ಕಾಫಿ ಶಾಪ್ ಅಲ್ಲಿ ಕಾಫಿ ಸರ್ವ್ ಮಾಡೋದು. ಇನ್ನೊಂದು ಕೆಲಸ, ನಾನು ಅಷ್ಟ್ರಲ್ಲಿ ನಾನು ಜಾವಾ ಸ್ಕ್ರಿಪ್ಟ್ ಅಂಡ್ ಇದ್ದು HTML ಡಿಸೈನಿಂಗ್ ಕೋರ್ಸ್ ಎಲ್ಲ ಮಾಡ್ಕೊಂಡಿದ್ದೆ. ವೆಬ್ಸೈಟು ಮತ್ತೆ ಡಿಸೈನಿಂಗು, ವೆಬ್ಸೈಟ್ ಮಾಡೋದು, ಜೆರಾಕ್ಸ್ ಕೆಲಸ ಮಾಡೋದು. ಸಾಫ್ಟ್ವೇರ್ ಕಂಪ್ನಿಯಲ್ಲ, ಅದು ಯಾವುದೋ ಪುಟ್ ಕಂಪ್ನಿನೇ, ಕನ್ಸ್ಟ್ರಕ್ಷನ್ ಕಂಪ್ನಿಗೆ ಇದೆಲ್ಲ ಅವ್ರಿಗೆ ವೆಬ್ಸೈಟ್ ಹ್ಯಾಂಡ್ಲಿಂಗ್ ಮಾಡ್ಕೊಡೋದು. ಮತ್ತೆ ಅವರು ನ್ಯೂಯಾರ್ಕ್ ಗೌರ್ಮೆಂಟ್ ಕೆಲಸ ಮಾಡ್ತಿದ್ರು, ಆ ಕಂಪ್ನಿನಲ್ಲಿ ಜೆರಾಕ್ಸ್ ಮಾಡೋದು. ಇದೆಲ್ಲ ಕೆಲಸ ಏನ್ ಕೆಲಸ ಕೊಟ್ರು ಮಾಡ್ತೀನಿ ಅಂತ. ಅಲ್ಲಿ ಹೆಂಗೆ ಅಂದ್ರೆ ಎಷ್ಟು ಚೆನ್ನಾಗಿ, ಒಂದ್ ವಾರ ಆದ ತಕ್ಷಣನೇ ಶುಕ್ರವಾರಕ್ಕೆ ಮುಂಚೆ ಗುರುವಾರ ಸಂಜೆನೆ ನಿಮಗ್ ದುಡ್ಡು ಕೊಟ್ಬಿಡೋರು, ತಗೊಳ್ಳಿ ಈ ವಾರದ ಸಂಬಳ ಅಂತ. ಅದೆಲ್ಲ ನೋಟ್ ಎಣಿಸ್ಕೊಂಡು, ಹೌದು, ಡಾಲರ್ಸ್ ಅಲ್ಲಿ ಎಣಿಸ್ಕೊಂಡು ಕುತ್ಕೊಳ್ಳೋದು ನನ್ಗೆ ಇಷ್ಟು ಬರುತ್ತೆ ಅಂತ. ಆಮೇಲೆ ನ್ಯೂಯಾರ್ಕ್ ಅಲ್ಲಿದ್ದೆ, ಬ್ರಾಂಕ್ಸ್ ಅಲ್ಲಿ. ಆಮೇಲೆ ನ್ಯೂ ಜೆರ್ಸಿಗೂ ಹೋಗಿ ಬಂದು ಒಂದಿಬ್ರಿಗೆ ಡ್ಯಾನ್ಸ್ ಹೇಳ್ಕೊಡ್ತಾ ಇದ್ದೆ, ಅದೆಲ್ಲ ಮಾಡ್ತಾ ಇದ್ದೆ. ಮತ್ತೆ ದಿನಾ ಲಲಿತಾ ಸಹಸ್ರನಾಮ ಅಲ್ಲಿದ್ರು ಓದ್ತಿದ್ದೆ. ದಿನಾ ಕ್ಲಾಕ್ ನೋಡ್ಕೊಂಡು ಅಳ್ತಿದ್ದೆ, ನಾನು ಇಂಡಿಯಾಗೆ ಯಾವಾಗ ವಾಪಸ್ ಹೋಗ್ತೀನಿ ಅಂತ. ಸೊ ನನ್ಗೇನಂದ್ರೆ ದುಡ್ಡು ಕೂಡಿಟ್ಕೋಬೇಕು, ಆ ದುಡ್ಡು ತಗೊಂಡೋಗ್ಬಿಟ್ಟು ನಾವು ಬೆಂಗಳೂರಲ್ಲಿ ಸ್ವಂತ ಮನೆ ತಗೋಬೇಕು ಅಂತ ಒಂದು ಪ್ಲಾನ್ ಇತ್ತು. ನಮ್ಮಮ್ಮ ಯಾವಾಗ್ಲೂ ಬೈಯೋರು, ನನಗೇನು ಆಸೆ ಇರಲಿಲ್ಲ, ನಮ್ಮಮ್ಮಂಗೆ ಯಾವಾಗ್ಲೂ ಆಸೆ ಇತ್ತು ಸ್ವಂತ ಮನೆ ಮಾಡ್ಕೋಬೇಕು ಅಂತ. ಸೊ ಈ ಕಾನ್ಸೆಪ್ಟ್ ಎಲ್ಲ ಮಾಡ್ಕೊಂಡು ವಿ ಪ್ಲಾನ್ಡ್ ಎವ್ರಿಥಿಂಗ್. ಆಮೇಲೆ ಅಲ್ಲಿ ಹೋಗಿ ಒಂದ್ ಕೆಲಸ ಮಾಡಬಾರ್ದು ಅಂತ ಈ ಥರ 2-3 ಕೆಲಸ ಮಾಡೋದಕ್ಕೆ ಶುರು ಮಾಡಿದೆ. ಆಫೀಸ್ ಕೆಲಸ ಆದ್ಮೇಲೆ ಸಂಜೆ ನನ್ನ ಒಂದ್ ಕಡೆ ಕಾಫಿ ಶಾಪಿಗೆ ಕಳ್ಸೋರು. ಅಲ್ಲಿ ಯಾವ ರೀತಿ ಕಾಫಿ, ಆಕ್ಚುಲಿ ಅವ್ರ ಆಕ್ಸೆಂಟ್ಗಳೇ ನನಗೆ ಗೊತ್ತಾಗ್ತಿರ್ಲಿಲ್ಲ. ಅಲ್ಲಿ ಹಾಫ್ ಅಂಡ್ ಹಾಫ್ ಅಂತ ಮಿಲ್ಕ್ ಬರುತ್ತೆ, ಲೋ ಶುಗರ್ ಬರುತ್ತೆ. ಇವಾಗ ನಮ್ಮೆಲ್ರಿಗೂ ಪರಿಚಯ ಆಗಿದೆ ಅದೆಲ್ಲ, ಆವಾಗ ನನಗೆ ಅದೆಲ್ಲ ಏನೂ ಗೊತ್ತಿರಲಿಲ್ಲ, ತಲೆ ಬುಡ. ಅವ್ರನ್ನ ಅರ್ಥ ಮಾಡ್ಕೊಂಡು ಅವ್ರು ಕಾಫಿ ಮಾಡ್ಕೊಡ್ಬೇಕು ಅನ್ನೋದೇ ಗೊತ್ತಿಲ್ಲ, ಸುಮ್ಮನೆ ಅಳ್ತಾ ಇರ್ತಿದ್ದೆ ನಾನು.